ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತಮಾನಸ ಅಯೋಧ್ಯಾಕಾಂಡ, ಇದರಿಂದ ಚೌಪಾಯಿಗಳು ಮತ್ತೆ ದೋಹೆನ ತಿಳ್ಕೊಳ್ಳೋಣ. ಜಹ ಸಿಂ ಸುಪಾ ಪುನೀತ್ ತರ ರಘುಬರ ಕಿಯ ವಿಶ್ರಾಮ ಅತಿ ಸನೇಹ ಸಾದರ ಭರತ್ ಕೀನ್ ಹೆವು ದಂಡ ಪ್ರಣಾಮ ಕುಸ್ ಸಾಥರಿ ನಹಾರಿ ಸುಹಾಯಿ कीन्ह प्रणाम प्रदक्षिण जाई चरण रेख रज आंखिन्ह लाई बनई न कहत प्रीति अधिकाई कनक बिंदु दुई चारिक देखे राखे सीस सीय सम लेखे सजल बिलोचन हृदय गलानी कहत सखासन बचन सुबानी श्रीहत सीय बिरह दुतिहीना जथा अवध नर नारी बिलीना पिता जनक दोऊ पठतर केही करतल भोगु जोगु जग जेही ससुर भानुकुल भानु भुवालु जेही सिहात अमरावती पालु प्राणनाथ रघुनाथ गोसाई जो बड़ होत सो राम बड़ाई. ಇವು ಚೌಪಾಯಿಗಳು ಮತ್ತು ದೋಹೆ. ಈಗ ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಇಲ್ಲಿ ತುಳಸಿದಾಸರು ಹೇಳ್ತಾರೆ, ಭರತ ಏನು ಮಾಡ್ತಾನೆ ಗುಹನಿಗೆ, ಶ್ರೀರಾಮ ಸೀತಾ ಮತ್ತು ಲಕ್ಷ್ಮಣರು ಮಲಗಿದ್ದಂಥ ಜಾಗವನ್ನು ತೋರಿಸು, ಅದನ್ನು ನೋಡಾದರೂ ನನ್ನ ಕಣ್ಣುಗಳು ತಂಪಾಗಲಿ ಅಂತ ಹೇಳಿ ಕೇಳ್ತಾನಲ್ಲ. ಆಗ ಮೊದಲು ಅಂದರೆ ಇದಕ್ಕೆ ಮೊದಲು ಏನು ಮಾಡ್ದ, ರಾಮ್ ಘಾಟ್ ಅಂತಂದರೆ ಏನು, ರಾಮ ಸ್ನಾನ ಮಾಡಿದ್ದಂತಹ ಸ್ಥಳವನ್ನು ತೋರಿಸಿದ್ದ. ಅದರಿಂದ ಅವನಿಗೆ ತುಂಬ ಸಂತೋಷ ಆಗಿತ್ತು ಮತ್ತು ಬೇರೆ ಜನಗಳು ಕೂಡ ಅದನ್ನು ನೋಡಿ ಸಂತೋಷ ಪಟ್ಟಿದ್ರು. ಈಗ ರಾಮ ಮಲಗಿದ್ದಂತಹ ಸ್ಥಳವನ್ನು ತೋರಿಸು ಅಂತ ಕೇಳ್ತಾ ಇದ್ದಾನೆ. ಆಗ ಗುಹ ಏನು ಮಾಡ್ತಾನೆ, ಆ ಸ್ಥಳಕ್ಕೆ ಕರ್ಕೊಂಡು ಹೋಗ್ತಾನೆ. ಶ್ರೀರಾಮ ವಿಶ್ರಾಂತಿ ಪಡೆದಂತಹ ಶಿಂಶು ವೃಕ್ಷದ ಬುಡವನ್ನು ನೋಡಿ, ಅಂದ್ರೆ ಏನು ಅಶೋಕ ವೃಕ್ಷ ಅಂತ ಹೇಳ್ತೀವಲ್ವಾ, ಆ ಅಶೋಕ ವೃಕ್ಷವನ್ನ ನೋಡಿ ಭರತ ಏನ್ ಮಾಡ್ತಾನೆ, ಪ್ರೇಮ ಆಧಾರಗಳಿಂದ ದಂಡ ಪ್ರಣಾಮವನ್ನ ಮಾಡ್ತಾನೆ. ಅವನಿಗೆ ಪ್ರೀತಿನೂ ಬರ್ತಾ ಇದೆ, ಗೌರವನೂ ಹೆಚ್ಚಾಗ್ತಾ ಇದೆ. ಆ ಜಾಗವನ್ನ ನೋಡಿ ಅವನು ಸಾಮಾನ್ಯವಾಗಿ ನಮಸ್ಕರಿಸ್ಕೊಳ್ಳಿಲ್ಲ, ಅವನು ದಂಡ ಪ್ರಣಾಮವನ್ನ ಮಾಡ್ತಾನೆ. ಮತ್ತೆ ಅಲ್ಲಿದ್ದಂತಹ ದರ್ಬೆಯ ಚಾಪೆಯನ್ನು ನೋಡಿ ಅದಕ್ಕೆ ಪ್ರದಕ್ಷಿಣೆ ಬಂದು ಅವನು ಪ್ರಣಾಮವನ್ನು ಸಲ್ಲಿಸ್ತಾನೆ. ನೋಡಿ, ರಾಮ ಹೋಗಿ ಎಷ್ಟೋ ದಿವಸ ಆಗಿದೆ ಅಲ್ಲಿಂದ, ಆದರೂ ಕೂಡ ಗುಹ ಅದನ್ನು ಹಾಗೆಯೇ ಇಟ್ಕೊಂಡಿದ್ದಾನೆ. ಇಲ್ಲಿ ಹೀಗೆ ಅವನ ರಾಮನ ನೆನಪಲ್ಲಿ ಇರಬೇಕು ಅಂತಂದ್ಬಿಟ್ಟು ಶ್ರೀರಾಮಚಂದ್ರನ ಚರಣ ಚಿಹ್ನೆಯ ರಜವನ್ನು ಅವನು ಕಣ್ಣಿಗೆ ಒತ್ಕೊಳ್ತಾನೆ ಭರತ. ಆಗಿನ ಅವನ ಪ್ರೇಮಾತಿಶಯ ಇದೆಯಲ್ಲ, ಅದು ಅವರ್ಣನೀಯ ಅಂತ ಹೇಳ್ತಾ ಇದ್ದಾರೆ ತುಳಸಿದಾಸರು. ವರ್ಣನೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಈಗ ಯಾವುದೇ ರೀತಿಯ ಫೀಲಿಂಗ್ಸ್ಗಳಾಗಿರ್ಬೋದು, ಅದನ್ನು ನಾವು ವರ್ಣನೆ ಮಾಡೋದಕ್ಕಾಗೋದಿಲ್ಲ. ಸೊ ಅದಕ್ಕೆ ಇಲ್ಲಿ ಅವರು ವರ್ಣನೆ ಮಾಡೋದಕ್ಕಾಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸೀತಾದೇವಿಯ ವಸ್ತ್ರಗಳಿಂದನೋ ಅಥವಾ ಅವಳ ಆಭರಣಗಳಿರುತ್ತಲ್ಲ, ಅದರಿಂದನೋ ಉದುರಿರುವಂತಹ 4 ಸ್ವರ್ಣ ಕಣಗಳು ಭರತನಿಗೆ ಕಾಣಿಸುತ್ತೆ. ಅದನ್ನು ನೋಡಿದ ತಕ್ಷಣ ಇದು ಸೀತೆಯೇ ಅಂತ ಅಂದ್ಕೊಂಡು, ಅಂದರೆ ಸೀತೆಯ ಸಮಾನ ಇದು ಅಂತ ಅಂದ್ಕೊಂಡು ಗೌರವಿಸ್ತಾನೆ. ಮತ್ತು ತನ್ನ ಶಿರದಲ್ಲಿ ಅದನ್ನು ಧರಿಸ್ಕೊಳ್ತಾನೆ. ಅಂದರೆ ಅರ್ಥ ಏನು, ಯಾವುದೇ ಗುರುಗಳಾಗಿರ್ಬೋದು ಅಥವಾ ಭಗವಂತ ಆಗಿರ್ಬೋದು, ಭಗವಂತ ಸ್ವಯಂ ಮತ್ತು ಅವನು ಯೂಸ್ ಮಾಡುವಂಥ ಪರಿಕರಗಳು ಯಾವುದೇ ಆಗಿರ್ಬೋದು, ಅದಕ್ಕೂ ಅವನಿಗೂ ಯಾವುದೇ ವ್ಯತ್ಯಾಸ ಇಲ್ಲ. ಅವನು ಎಷ್ಟು ಇಂಪಾರ್ಟೆಂಟೋ ಅದೇ ಸಮಾನ ರೀತಿಯಲ್ಲಿ ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಅದು ಸ್ವಯಂ ಅಂತ ಹೇಳ್ತಾರೆ. ಅದಕ್ಕೆ ಗುರುಗಳಿರ್ತಾರಲ್ವ, ಆ ಗುರುಗಳ ಯಾವುದಾದ್ರೂ ಒಂದು ವಸ್ತು ಇರುತ್ತಲ್ಲ, ಅದು ನಮ್ಮ ಹತ್ರ ಇದ್ದರೆ ಗುರುಗಳೇ ನಮ್ಮ ಹತ್ರ ಇದ್ದಂಗೆ ಅಂತ ನಾವು ತಿಳ್ಕೋಬೇಕು, ಆಯಿತಾ. ಅವರು ಬೇರೆ ಅಲ್ಲ, ಅವರು ಯೂಸ್ ಮಾಡ್ತಾರಲ್ಲ ವಸ್ತ್ರಗಳು, ಅದು ಬೇರೆ ಅಲ್ಲ. ಅದಕ್ಕೆ ಇಲ್ಲಿ ಸೀತಾದೇವಿಯ ವಸ್ತ್ರಗಳಿಂದನೋ ಅಥವಾ ಅವಳ ಆಭರಣದಿಂದನೋ ಒಂದು 4-6 ಸ್ವರ್ಣಕಣಗಳು ಬಿದ್ದಿದೆ. ಇಲ್ಲಿ ವಸ್ತ್ರಗಳಿಂದ ಸ್ವರ್ಣಕಣಗಳ ಅಂತ ನಮ್ಗೆ ಅನ್ನಿಸ್ಬೋದು. ಹೌದು, ಅವರು ಅಷ್ಟು ಚೆನ್ನಾಗಿರುವಂತಹ ಬೆಲೆ ಬಾಳುವಂತಹ ವಸ್ತ್ರಗಳನ್ನು ಹಾಕ್ಕೊಳ್ತಾ ಇದ್ರು ರಾಣಿಯರು ಅಲ್ವಾ. ಅವರ ವಸ್ತ್ರಗಳೆಲ್ಲ ಚಿನ್ನದಿಂದ ಮಾಡಿರುವಂಥದ್ದಾಗಿರ್ತಾ ಇತ್ತು. ಈಗ ನಾವು ಮಣಿಗಳು ಅದು ಇದು ತಗೊಂಡು ಆ ಕುಸರಿ ಕೆಲಸವನ್ನು ಮಾಡಿಸ್ಕೊಳ್ತೀವಲ್ವ, ಅದೇ ರೀತಿ ಅವರು ಆಗ ಸ್ವರ್ಣದಿಂದ ಮಾಡಿಸ್ಕೊಳ್ತಾ ಇದ್ರು. ಸೊ ಅದನ್ನು ನೋಡಿದ ತಕ್ಷಣ ಇದು ಸೀತೆನೇ ಅಂತ ತಿಳ್ಕೊಂಡು, ಅಂದರೆ ಅದಕ್ಕೆ ಸಮಾನ ಅಂತ ತಿಳ್ಕೊಂಡು ಅದಕ್ಕೆ ಗೌರವ ಕೊಟ್ಟು ಅವನು ತಲೆಯಲ್ಲಿ ಅದನ್ನು ಧರಿಸ್ಕೊಳ್ತಾನೆ. ಅವನ ಕಣ್ಣುಗಳಿದೆಯಲ್ಲ, ಅದು ಪ್ರೇಮಾಂಬುದಿಯಿಂದ ತುಂಬಿ ಬರುತ್ತೆ. ಹೃದಯ ಪರತಪಿಸ್ತಾ ಇತ್ತು, ಯಾವಾಗ ನಾನು ಅವನು ನೋಡ್ತೀನೋ ಅಂತ ತುಂಬಾ ಅದು ಒದ್ದಾಡ್ತಾ ಇದೆ. ಅವನ ಸ್ನೇಹಿತನಾದ ಗುಹನಿಗೆ ಈ ರೀತಿ ಹೇಳ್ತಾನೆ.
ಶ್ರೀರಾಮನ ವಿಯೋಗದಿಂದ ಅಯೋಧ್ಯೆಯ ಸ್ತ್ರೀ ಪುರುಷರು ಎಲ್ಲರೂ ಕೂಡ ಕಂಗೆಟ್ಟಿರೋ ಹಾಗೆ ಈ ಸ್ವರ್ಣಕಣಗಳು ಕೂಡ ಸೀತಾದೇವಿಯ ವಿರಹದಿಂದ ಕಾಂತಿಯನ್ನು ಕಳ್ಕೊಂಡು ನಿಸ್ತೇಜವಾಗಿದೆ. ಅಂದರೆ ಈಗ ರಾಮನನ್ನು ನೋಡದೆ ಅಯೋಧ್ಯೆಯಲ್ಲಿರುವಂತಹ ಸ್ತ್ರೀ ಪುರುಷರೆಲ್ಲ ಹೇಗೆ ಅವನ ವಿರಹದಲ್ಲಿ ಕಂಗೆಟ್ಕೊಂಡು ಕೂತಿದಾರೋ, ಅದೇ ರೀತಿ ಸೀತೆಯ ವಸ್ತ್ರದಲ್ಲಿದ್ದಂತಹ ಈ ಒಂದು ಸ್ವರ್ಣ ಕಣಗಳಿದೆಯಲ್ಲ, ಅದು ಕೂಡ ಅದೇ ರೀತಿ ಕಾಂತಿಯನ್ನೇ ಕಳ್ಕೊಂಡ್ಬಿಟ್ಟಿದೆ. ಸೀತಾದೇವಿಯ ತಂದೆಯಾದಂತಹ ಜನಕ ಮಹಾರಾಜನಿಗೆ ಪ್ರಪಂಚದಲ್ಲಿ ಯೋಗ ಮತ್ತು ಭೋಗ ಎರಡೂ ಕೂಡ ಕರತಲಾಮಲಕ ಎಲ್ಲವೂ ಅವನಿಗೆ ಸಿಕ್ಕಿದೆ. ಅಂದರೆ ಏನು, ಅಂಥ ಶ್ರೀಮಂತಿಕೆಯಿಂದ ಇದ್ದಂಥವನು ಜನಕ ಮಹಾರಾಜ, ಅಂಥವರ ಮಗಳು ಇವಳು. ಅಂತಹ ಮಹಿಮಾನ್ವಿತನಿಗೆ ಯಾವ ಉಪಮೆಯನ್ನು ಕೊಡ್ಬೋದು ನಾವು ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ಅಷ್ಟು ಸಾಹುಕಾರರ ಮಗಳು ಸೀತಾದೇವಿ, ಇನ್ನು ಅವಳು ತೊಡ್ತಾ ಇದ್ದಂತಹ ವಸ್ತ್ರಗಳು ಮತ್ತು ಒಡವೆಗಳು ಯಾವ ರೀತಿ ಇರ್ಬೋದು ಅನ್ನೋದನ್ನು ನಾವು ಇಲ್ಲಿ ಯೋಚನೆ ಮಾಡ್ಬೋದು. ಮತ್ತು ಅವಳ ಮಾವ ಇದಾನಲ್ಲ, ಮಾವನವರಾದಂತಹ ದಶರಥ ಮಹಾರಾಜ ಇದಾನಲ್ಲ, ಅವನ ಪ್ರತಾಪ, ಅವನ ಐಶ್ವರ್ಯವನ್ನು ನೋಡಿ ಅಮರಾಧಿಪತಿ ಅಂದರೆ ಯಾರು, ದೇವೇಂದ್ರ, ಸ್ವರ್ಗದ ರಾಜ ಯಾರು, ದೇವೇಂದ್ರ, ಅವನೇ ಹೊಟ್ಟೆ ಕಿಚ್ಚು ಪಟ್ಕೊಳ್ತಾ ಇದ್ನಂತೆ. ಅಷ್ಟು ಅವನಲ್ಲಿ ಐಶ್ವರ್ಯ ಆಯಿತು, ಪ್ರತಾಪ ಆಯಿತು. ಮತ್ತು ಅವಳ ಪ್ರಾಣನಾಥ ಯಾರು, ಶ್ರೀರಾಮ, ಅವನ ಮಹಿಮೆಯಿಂದನೇ ಬೇರೆಯವರು ದೊಡ್ಡವರಾಗ್ತಾ ಇದ್ದಾರೆ. ಅಂದ್ರೇನು, ಅವನ ಮಹಿಮೆಯನ್ನು ನಾವು ಹಾಡಿ ಹೊಗಳಿದ್ರೆ ಸಾಕು, ಅದನ್ನು ಹೇಳಿದ್ರೆ ಸಾಕು, ಅಂಥವರೆಲ್ಲರೂ ಕೂಡ ತುಂಬ ಎತ್ತರದ ಮನುಷ್ಯರಾಗಿ ಬೆಳೀತಾ ಇದ್ದಾರೆ. ಅಂಥವ್ರು ಎಲ್ಲರಿಗೂ ಸೇರಿದ್ರವಳು ಸೀತೆ ಅಂತಂದಮೇಲೆ ಇನ್ನು ಅವಳು ಎಷ್ಟು ಶಕ್ತಿವಂತಳು ಅಥವಾ ಐಶ್ವರ್ಯವಂತಳು ಅನ್ನೋದನ್ನು ನಾವು ಊಹಿಸ್ಕೊಳ್ಬೋದು ಅಷ್ಟೇ. ಇಲ್ಲಿ ಅದನ್ನು ಊಹಿಸ್ಕೊಳ್ಳಿ ಅಂತಲೇ ಅವರು ಹೇಳ್ತಾ ಇದ್ದಾರೆ. ಅವಳ ತಂದೆ ಎಂಥ ಐಶ್ವರ್ಯವಂತ, ಮಾವ ಎಂಥ ಐಶ್ವರ್ಯವಂತ, ಇನ್ನು ಅವಳ ಗಂಡನಾದಂತಹ ಶ್ರೀರಾಮ ಇದಾನಲ್ಲ, ಅವನ ಮಹಿಮೆ ಎಂಥ ದೊಡ್ಡದು. ಅದರಿಂದನೇ, ಬರೀ ಮಹಿಮೆಯಿಂದನೇ ಎಲ್ಲರೂ ದೊಡ್ಡವರಾಗ್ತಾ ಇದ್ದಾರೆ ಅಂತಂದಮೇಲೆ, ಅಂಥವನ ಹೆಂಡತಿ ಆದಮೇಲೆ ಸೀತಾದೇವಿಯ ಐಶ್ವರ್ಯದ ಬಗ್ಗೆ, ಅವಳ ಒಂದು ಕ್ವಾಲಿಟಿ ಇದೆಯಲ್ಲ ಅದರ ಬಗ್ಗೆ, ಅದನ್ನು ನಾವು ಹೇಳೋದಕ್ಕೂ ಸಾಧ್ಯ ಇಲ್ಲ ಅನ್ನೋದನ್ನು ಇಲ್ಲಿ ಹೇಳೋದಕ್ಕೋಸ್ಕರ ಈ ರೀತಿ ಹೇಳ್ತಾ ಇದ್ದಾರೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.